ಜೊತೆಗೆ ಸಿದ್ದರಾಮಯ್ಯ ವಾದ ಮಂಡನೆಗೆ ಪರಿಗಣಿಸುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನ ಈಗ ಮಣೀಂದರ್ ಸಿಂಗ್ ಹೇಳ್ತಾ ಇದ್ದಾರೆ. ಶಂಕಿತ ಆರೋಪಿ ತನಿಖಾ ತಂಡ ಆಯ್ಕೆ ಮಾಡಬಾರ್ದು, ಬೇರೆ ಬೇರೆ ಆಧಾರದಲ್ಲಿ ಅವರು ವಾದ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪುಗಳಿವೆ ಅಂತ ಮಣೀಂದರ್ ಸಿಂಗ್ ವಾದವನ್ನು ಮಾಡ್ತಿದ್ದಾರೆ. ಬೇರೆ ಬೇರೆ ನ್ಯಾಯಾಲಯದ ಆದೇಶವನ್ನು ಉಲ್ಲೇಖಿಸಿ ಒಂದು ವಾದವನ್ನು ಮಾಡ್ತಿದ್ದಾರೆ. ಸ್ಥಳೀಯ ಪೊಲೀಸರು ಸಂಪೂರ್ಣ ವಿವರವನ್ನು ತೆಗೆದುಕೊಂಡಿದ್ದಾರೆ. ಈ ಭಾವನೆ ಇದ್ದರೆ ತನಿಖೆ CBIಗೆ ವಹಿಸ್ಬೋದು. ಅಂದರೆ ಪೊಲೀಸರು ಏನಾದರೂ ಸ್ಥಳೀಯವಾಗಿ ಇನ್ಫ್ಲೂಯೆನ್ಸ್ ಆಗ್ತಾರೆ ಅಂದರೆ ಅಂಥ ಒಂದು ಭಾವನೆ ಇದ್ದರೆ ಖಂಡಿತವಾಗ್ಲೂ ಅದನ್ನು CBIಗೆ ವಹಿಸ್ಬೋದು ಅನ್ನುವಂಥ ಮಾತನ್ನು ಮಣೀಂದರ್ ಸಿಂಗ್ ಹೇಳ್ತಾರೆ. ಸಿದ್ದರಾಮಯ್ಯ ವಾದ ಮಂಡನೆಯನ್ನು ಪರಿಗಣಿಸುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಮಣೀಂದರ್ ಸಿಂಗ್ ಹೇಳ್ತಾರೆ. ಯಾಕೆಂದರೆ ಶಂಕಿತ ಆರೋಪಿಯಾದವರಿಗೆ ತನಿಖಾ ಸಂಸ್ಥೆಯನ್ನು ಆಯ್ಕೆ ಮಾಡುವಂಥ ಹಕ್ಕಿಲ್ಲ. ಈಗ ಆರೋಪಿ ಸಿದ್ದರಾಮಯ್ಯನವರು ಅವರು ಇಂಥದ್ದೇ ತನಿಖಾ ಸಂಸ್ಥೆ ಅಂತ ತನಿಖೆ ಮಾಡಿ ಅಂತ ಅವರೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈ ಹಂತದಲ್ಲಿ ಸಿದ್ದರಾಮಯ್ಯ ಅವರ ವಾದ ಮಂಡನೆಯನ್ನು ಪರಿಗಣಿಸುವಂಥ ಅಗತ್ಯತೆ ಇಲ್ಲ ಅನ್ನುವಂಥ ವಾದವನ್ನು ಈಗ ಮಣೀಂದರ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಈ ಪ್ರಕರಣವನ್ನು ಯಾಕೆ CBI ತನಿಖೆಗೆ ಕೊಡಬೇಕು ಅನ್ನುವಂಥ ವಾದವನ್ನು ಮಾಡ್ತಿದ್ದಾರೆ. ಈ ವಾದಕ್ಕೆ ಪೂರಕವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನು ಜೊತೆಗೆ ವಾದವನ್ನು ಆಧಾರವನ್ನು ಈಗ ಮಣೀಂದರ್ ಸಿಂಗ್ ಅವರು ಮಂಡಿಸ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು ಸಾಕಷ್ಟು ನ್ಯಾಯಾಲಯಗಳ ತೀರ್ಪಿದೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪುಗಳು ಸಾಕಷ್ಟಿವೆ. ಏನಪ್ಪ ತೀರ್ಪು ಅಂದರೆ ಈಗ ಆರೋಪಿಯಾಗಿದ್ದವರಿಗೆ ಅಥವಾ ಶಂಕಿತ ಆರೋಪಿಗೆ ತನಿಖಾ ಸಂಸ್ಥೆಯನ್ನು ಆಯ್ಕೆ ಮಾಡುವಂಥ ಹಕ್ಕಿಲ್ಲ. ಹೀಗಾಗಿ ಸ್ಥಳೀಯ ಪೊಲೀಸರಿಂದ ತನಿಖೆ ನಡೆದರೆ ಆ ನ್ಯಾಯ ಸಿಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಸಿದ್ದರಾಮಯ್ಯನವರು, ಅವರೇ ಆರೋಪಿ. ಈಗ ಅವರ ಕೆಳಗಡೆ ಬರುವಂಥ ಅವರ ಅಧೀನದಲ್ಲಿ ಬರುವಂಥ ಪೊಲೀಸರಿಂದಲೇ ತನಿಖೆ ಮಾಡಿದ್ರೆ ಯಾವ ರೀತಿ ನ್ಯಾಯ ಸಿಗುತ್ತೆ? ಈ ಭಾವನೆ ಇದ್ದರೆ ತನಿಖೆಯನ್ನು CBIಗೆ ವಹಿಸ್ಬೋದು ಅನ್ನುವಂಥ ಮಾತನ್ನು ಈಗ ನೇರವಾಗಿ ಮಣೀಂದರ್ ಸಿಂಗ್ ಅವರು ವಾದವನ್ನು ಮಾಡ್ತಿದ್ದಾರೆ. ಹೀಗಾಗಿ ಇವತ್ತಿನ ಪ್ರಕರಣ ಅಂದರೆ ನಿಜಕ್ಕೂ ಕೂಡ ತುಂಬ ಗಂಭೀರವಾದಂಥ ಪ್ರಕರಣ. ಈ ಗಂಭೀರವಾದಂಥ ಅರ್ಜಿ ವಿಚಾರಣೆ ಕೂಡ ಹೌದು. ಯಾಕೆಂದರೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನು ಈಗ ಬೇರೆಡೆಗೆ ಸ್ಥಳಾಂತರ ಮಾಡಿದ್ರೆ ಅಂದರೆ CBIಗೆ ಸ್ಥಳಾಂತರವಾದರೆ CBIಗೆ ವರ್ಗಾವಣೆ ಆದರೆ ಆಗ ಖಂಡಿತವಾಗ್ಲೂ ಸಂಪೂರ್ಣ ಪ್ರಕರಣವೇ ಹೊಸ ದಿಕ್ಕನ್ನು ಪಡೆದುಕೊಳ್ಳುತ್ತೆ. ರಾಜಕೀಯವಾಗಿ ಕೂಡ ಸಾಕಷ್ಟು ಏರಿಳಿತ ಆಗುವಂಥ ಸಂಭವ ಇರುತ್ತೆ.